ಇದೊಂದು ಈಸಿ ಆ್ಯಂಡ್ ಟೇಸ್ಟಿ ಚಿಕನ್ ತಂದೂರಿ ಆಯಿತಾ. ಸೊ ಜ್ಯೂಸಿ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಅಲ್ಟಿಮೇಟ್, ಹಾಗೆ ಡಯಟ್ ಫ್ರೆಂಡ್ಲಿ ಕೂಡ. ಸೊ ಯು ಮಸ್ಟ್ ಟ್ರೈ. ಇದನ್ನು ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. 2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು 2ರಿಂದ 3 ಚಮಚ ತಂದೂರಿ ಮಸಾಲ. ನಾನಿಲ್ಲಿ ರೆಡಿಮೇಡ್ ತಂದೂರಿ ಮಸಾಲ ಯೂಸ್ ಮಾಡಿದ್ದೀನಿ. ಸೊ ನಿಮಗೂ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ, ಪ್ರಾಡಕ್ಟ್ ಲಿಂಕ್ ಕಳಿಸ್ತೀನಿ. ಹಾಗೆ ಅರ್ಧ ಕಪ್ ಮೊಸರು. ನಾನು ಹಾಕಿರೋ ಮಸಾಲದಲ್ಲಿ ಆಲ್ರೆಡಿ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಯಾವುದು ಗಂಟು ಏನೂ ಇರಬಾರ್ದು. ಎಲ್ಲ ಇಂಗ್ರೀಡಿಯೆಂಟ್ಸು ಕಂಬೈನ್ ಆಗಿದೆ. ಸೊ ಇವಾಗ ಚಿಕನ್ ಹಾಕೋಣ. ನಾನಿಲ್ಲಿ 1/2 kg ಅಷ್ಟೇ ಚಿಕನ್ ತೊಗೊಂಡಿದ್ದೀನಿ ವಿತ್ ಬೋನ್. ಹಾಗೆ ಚಿಕನ್ ಕಂಪ್ಲೀಟ್ಲಿ ಕೋಟ್ ಆಗೋ ತನಕ ನಾವು ಕಲಿಸ್ಬೇಕು. ನಿಮಗಿನ್ನ ಸಾಲ್ಟ್ ಬೇಕು ಅಥವಾ ಮಸಾಲ ಬೇಕು ಅಂತ ಇದ್ದರೆ ತಂದೂರಿ ಮಸಾಲಾನ ಎಕ್ಸ್ಟ್ರಾ ಹಾಕೋಬೋದು, ಇಲ್ಲಾಂದರೆ ಉಪ್ಪನ್ನು ಎಕ್ಸ್ಟ್ರಾ ಹಾಕೋಬೋದು. ಇವಾಗ ಚಿಕನ್ ಒಳ್ಳೆ ಮ್ಯಾರಿನೇಟ್ ಆಗಬೇಕು. ಸೊ ಮಿನಿಮಮ್ 20 to 30 ಮಿನಿಟ್ಸ್ ನಾನು ಬಿಡ್ತಾ ಇದ್ದೀನಿ ಇಲ್ಲಿ. ಚಿಕನ್ ತಂದೂರಿಗೆ ನಾನು ಏರ್ ಫ್ರೈಯರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಬಟರ್ ಶೀಟ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಏರ್ ಫ್ರೈಯರ್ ಇಲ್ಲ ಅಂತ ಹೇಳಿದ್ರೆ ತವಾ ಫ್ರೈ ಕೂಡ ಮಾಡ್ಕೋಬೋದು. ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಆಗಿರೋ ಚಿಕನ್ನ ತವದಲ್ಲಿ ಹಾಕ್ಬೋದು. ಹಾಫ್ kg ಚಿಕನ್ ಇರೋದ್ರಿಂದ ನಾನು ಬ್ಯಾಚ್ ವೈಸ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ 7 ಮಿನಿಟ್ಸ್ 200 ಟೆಂಪರೇಚರಲ್ಲಿ ಕುಕ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಪೀಸ್ ಆಗಿರೋದ್ರಿಂದ 7 ಮಿನಿಟ್ಸ್ ಸಾಕು ಒಂದು ಸೈಡ್ಗೆ. ಹಾಗೆ ಇನ್ನೊಂದು ಸೈಡಿಗೆ ಕೂಡ ನಾನು ಸೇಮ್ ಟೈಮಿಂಗ್ಸ್ 7 ಮಿನಿಟ್ಸ್ 200 ಟೆಂಪರೇಚರಲ್ಲೇ ಕುಕ್ ಮಾಡ್ತಾಯಿದ್ದೀನಿ. ಸೊ ದಟ್ ಎಲ್ಲದೂ ಕೂಡ ಕಂಪ್ಲೀಟಾಗಿ ಕುಕ್ ಆಗಿಬಿಡತ್ತೆ. ಸೊ ಕಂಪ್ಲೀಟ್ ಒಂದು ಬ್ಯಾಚ್ಗೆ 14 ಮಿನಿಟ್ಸ್ ತಗೊಂಡಂಗೆ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಚಿಕನ್ ಕಂಪ್ಲೀಟಾಗಿ ಕುಕ್ ಆಗಿದೆ.